ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯ ಮಾಡುವಂತಹ ಶೃಂಖಲೆಯನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ 31 ಸಂಚಿಕೆಗಳನ್ನು ನಾವು ನೋಡಿದ್ದೇವೆ. 31 ಸಂಚಿಕೆಗಳಲ್ಲಿ ಮೋಕ್ಷ ಅಧಿಕಾರದವರೆಗೆ ನಾವು ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ಮೋಕ್ಷ ಅಧಿಕಾರದ ಕೊನೆಗೆ ಏನು ಹೇಳಿದರು ಅಂತಂದ್ರೆ, ಕರ್ಮದ ನಾಶ ಮಾಡಿ ಮೋಕ್ಷದ ಅನುಭವವನ್ನು ಹೊಂದುತ್ತಾ ತನ್ನ ಸ್ವಾಭಾವಿಕವಾಗಿರತಕ್ಕಂಥ ಅವಸ್ಥಾ ರೂಪದ ಅತ್ಯಂತ ಶುದ್ಧ ಸಮಸ್ತ ಜ್ಞೇಯಾಕಾರಗಳನ್ನು ಗೌನ ಮಾಡುವಂಥದ್ದು, ಅತ್ಯಂತ ಗಂಭೀರವಾಗಿರತಕ್ಕಂಥದ್ದು, ಧೀರವೂ ಆಗಿರತಕ್ಕಂಥದ್ದು, ಪೂರ್ಣ ಜ್ಞಾನ ಸ್ಪಷ್ಟ ದೈದೀಪ್ಯಮಾನ ಆಗ್ತಾ ತನ್ನ ಮಹಿಮೆಯೊಳಗೆ ಏನಾಗಿತ್ತು ಅಂದ್ರೆ ಮಗ್ನಾಗಿ ಬಿಟ್ಟಿತ್ತು. ಇದು ಮೋಕ್ಷ ಅಧಿಕಾರದ ಕೊನೆಯಲ್ಲಿ ನಾವು ನೋಡಿದ್ವಿ. ಈ ರೀತಿ ಪೂರ್ಣ ಜ್ಞಾನ ಅನ್ನುವಂಥದ್ದನ್ನು ಏನು ಹೇಳಿದ್ರಲ್ಲ, ಇದನ್ನ ವಿಶ್ಲೇಷಣೆ ಮಾಡೋದರ ಸಲುವಾಗಿ ಇಲ್ಲಿ ಸರ್ವವಿಶುದ್ಧ ಜ್ಞಾನ ಅಧಿಕಾರ ಅನ್ನುವಂಥ ಒಂದು ಅಧಿಕಾರ ಬರ್ತಾ ಇದೆ. ಆ ಅಧಿಕಾರವನ್ನ ಇವತ್ತಿನ ಸಂಚಿಕೆಯಲ್ಲಿ 32ನೇ ಸಂಚಿಕೆಯಲ್ಲಿ ನಾವು ಪ್ರಾರಂಭಿಸೋದಿದೆ. ಬನ್ನಿ ನಾವು ಆ ಅಧಿಕಾರವನ್ನ ನೋಡೋಣ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತುನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ, ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲ ಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ, ಮಿನಮೋ ಸುದ ಕೇವಲೀ ಭನಿದಂ. ಸರ್ವವಿಶುದ್ಧ ಜ್ಞಾನಾಧಿಕಾರ ಪ್ರಾರಂಭ ಆಗ್ತಾ ಇದೆ. 9ನೇ ಸರ್ವವಿಶುದ್ಧ ಜ್ಞಾನಾಧಿಕಾರ ಇದೆ. ಇದು 32ನೇ ಸಂಚಿಕೆ ಪ್ರಾರಂಭ ಆಗ್ತಾ ಇದೆ. ಜ್ಞಾನದ ಮಹಿಮೆಯನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಮಹಿಮೆ ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಆತ್ಮನ ಅಕರ್ತೃತ್ವಕ್ಕಾಗಿ ದೃಷ್ಟಾಂತದೊಡನೆ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ಅದನ್ನ ನಾವು ಏನ್ ಮಾಡೋದಿದೆ ಅಂತಂದ್ರೆ ಇವತ್ತು ಪ್ರಾರಂಭ ಮಾಡೋದಿದೆ. 307 ಗಾಥೆಗಳನ್ನು ಈಗಾಗಲೇ ನೋಡಿದ್ದೇವೆ. 308ನೇ ಗಾಥೆಯಿಂದ 311ನೇ ಗಾಥೆ, ಒಟ್ಟಿಗೆ 4 ಗಾಥೆಗಳನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಹೇಳಿದ್ದಾರೆ. ಅವುಗಳನ್ನು ನಾವು ಇವತ್ತು ಏನ್ ಮಾಡೋದಿದೆ ಅಂದ್ರೆ ಚರ್ಚೆ ಮಾಡೋದಿದೆ. ಇವತ್ತು 308ನೇ ಗಾಥೆಯಿಂದ 317ನೇ ಗಾಥೆಯವರೆಗೆ ನೋಡೋದಿದೆ ಈ 32ನೇ ಸಂಚಿಕೆಯಲ್ಲಿ. ಬನ್ನಿ ಮೊದಲು 4 ಗಾಥೆಗಳನ್ನು ಏನ್ ಮಾಡೋಣ ಅಂತಂದ್ರೆ ಪಾಠ ಮಾಡಿ ಕನ್ನಡದಲ್ಲಿ ಅವುಗಳ ಅನುವಾದವನ್ನ ನೋಡೋಣ. ಆಮೇಲೆ ಅದರ ಅರ್ಥವನ್ನ ನೋಡೋಣ. ನೋಡಿ, ದವಿಯಂ ಜಂ ಉಪ್ಪ
ಉಪ್ಪಜ್ಜಯಿ ಗುಣೇಹಿಂ ತಮ್ಮತೇಹಿಂ ಜಾನಸು ಅನನ್ನಂ ಜಹ ಕಡಯಾದೀಹಿಂದು ಪಜ್ಜ ಏಹಿಂ ಕನಯಂ ಅನನ್ನಮಿಹ ಜೀವಸ್ಸಾ ಜೀವಸ್ಸದು ಜೇ ಪರಿಣಾಮಾದು ದೇಸಿದಾಸುತ್ತೇ ತಂ ಜೀವಮಜೀವಂ ವಾ ತೇಹಿ ಮನನ್ನಂ ವಿಯಾನಾಹಿ ನ ಕುದೋಚಿವಿ ಉಪ್ಪನೋ ಜಂಹ ಕಜ್ಜಂ ನ ತೇನ ಸೋ ಆದಾ ಉಪ್ಪಾದೇದಿನ ಕಿಂಚಿವಿ ಕಾರಣಮವಿ ತೇನ ನ ಸದ್ಹೋದಿ ಕಮ್ಮಂ ಪಡುಚ್ಚ ಕತ್ತಾ ಕತ್ತಾರಂತಹ ಪಡುಚ್ಚ ಕಮ್ಮಾನಿ ಉಪ್ಪಜ್ಜಂತಿಯ ನಿಯಮ ಸಿದ್ಧಿದುನ ದಿಸೇದಿ ಅನ್ನ ಸಿದ್ಧಿದುನ ದಿಸೇದಿ ಅನ್ನ. ನೋಡಿ, ಪ್ರಾಕೃತದಲ್ಲಿ 4 ಆಯ್ತು, ಕನ್ನಡದಲ್ಲಿ 4 ನೋಡೋಣ. ಬಹಳ ಸುಂದರವಾಗಿರ್ತಕ್ಕಂಥ ಅರ್ಥ ತಿಳಿದು ಬಿಡುತ್ತೆ. ಒಂದು ಉದಾಹರಣೆನೂ ಕೂಡ ಇದೆ ಇದರಲ್ಲಿ. ಯಾವ ದ್ರವ್ಯ ಯಾವ ಗುಣಗಳಿಂದ ಉಂಟಾಗುವುದವುಗಳಿಂದ ಅನನ್ಯವೆಂದರಿವುದು, ಯಾವ ರೀತಿ ಜಗದಿ ಕಡಗಾದಿ ಪರ್ಯಾಯಗಳಿಂ ಕನಕವನನ್ಯವಿದೆಯಂತೆ, ಯಾವ ಜೀವಮೇನ್ ಜೀವದ ಪರಿಣಾಮಗಳನ್ನು ಸೂತ್ರದಲ್ಲಿ ತಿಳಿಯಿಸಿದೆ, ಅವೆಲ್ಲ ಪರಿಣಾಮಗಳಿಂದ ಜೀವಗಳನನ್ಯವೆಂದರಿವುದು, ಯಾವುದರಿಂದಾತ್ಮನು ಉತ್ಪನ್ನವಾಗಿಲ್ಲವದರಿಂದ ಆತ್ಮನು ಕಾರ್ಯವಾಗಿಲ್ಲ, ಯಾವುದನುತ್ಪನ್ನ ಮಾಡುವುದಿಲ್ಲವದರಿಂದ ಕಾರಕನು ತಾನಾಗನು, ಕರ್ಮವನ್ನೇ ಆಶ್ರಯಿಸಿ ಕರ್ತೃವಾಗುವುದು ಮೇನ್ ಕರ್ತೃತ್ವದಾಶ್ರಯದಿಂದ, ಕರ್ಮಗಳುಂಟಾಗುವವು ನಿಜದಿ ಬೇರಾವತರದಿಂದ ಸಿದ್ಧಿ ಕಾಣಿಸದು. ನೋಡಿ, 308ರಿಂದ 311ನೇ ಗಾಥೆಯವರೆಗೆ ಬಹಳ ಸುಂದರವಾಗಿ ಏನ್ ಹೇಳ್ತಾ ಇದ್ದಾರಂದ್ರ, ಆತ್ಮ ಅಕರ್ತೃತ್ವ, ಜೀವದ ಅಥವಾ ಆತ್ಮನ ಅಕರ್ತೃತ್ವವನ್ನ ಅಕರ್ತೃತ್ವವನ್ನ ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ, 308ರಿಂದ ನೋಡೋಣ ಗಾಥೆಗಳನ್ನ, ಗಾಥಾರ್ಥವನ್ನ ನೋಡೋಣ. ಜಂ ದವಿಯಂ ಯಾವ ದ್ರವ್ಯವು, ಗುಣೇ ಹಿಂ ಯಾವ ಗುಣಗಳಿಂದ, ಉಪ್ಪಜ್ಜೈ ಉತ್ಪನ್ನವಾಗುತ್ತದೆ, ಯಾವ ದ್ರವ್ಯ ಯಾವ ಗುಣಗಳಿಂದ ಉತ್ಪನ್ನವಾಗುತ್ತದೆ, ತೇ ಹಿಂ ಆ ಗುಣಗಳಿಂದ, ತಂ ಅದನ್ನು, ಅನನ್ನಂ ಜಾನಸು ಆ ಗುಣಗಳಿಂದ ಅದನ್ನ ಅಂದ್ರೆ ಆ ದ್ರವ್ಯವನ್ನ ಅಭಿನ್ನ ಅಂತ ಹೇಳಿ ತಿಳಿ. ಯಾವ ದ್ರವ್ಯ ಯಾವ ಗುಣಗಳಿಂದ ಉತ್ಪನ್ನ ಆಗ್ತದಲ್ಲ ಆ ಗುಣಗಳಿಂದ ಅದನ್ನ ಅಭಿನ್ನ ಅಂತ ತಿಳಿ. ಜಹ ಯಾವ ಪ್ರಕಾರ, ಇಹ ಈ ಜಗತ್ತಿನಲ್ಲಿ, ಕನಯಂ ಕನಯಂ ಅಂದ್ರೆ ಕನಕ, ಕನಕ ಅಂದ್ರೆ ಸುವರ್ಣವು, ಕಡಯಾದಿಹಿಂ ಪಜ್ಜೆ ಏಹಿಂದು ಕಡಗ ಮೊದಲಾದ ಪರ್ಯಾಯಗಳಿಂದ, ಬಂಗಾರವು ಅಥವಾ ಸುವರ್ಣವು ಕಡಗ ಮೊದಲ ಪರ್ಯಾಯಗಳಿಂದ ಹೇಗಿದೆ, ಅನನ್ನಂ ಅಭಿನ್ನ ಇದೆ. ಆಯ್ತಾ, ಇದು ಉದಾಹರಣೆ. ಯಾವ ದ್ರವ್ಯ ಯಾವ ಗುಣಗಳಿಂದ ಉತ್ಪನ್ನ ಆಗ್ತದಲ್ಲ ಆ ಗುಣಗಳಿಂದ ಅಭಿನ್ನನ ಇರ್ತದೆ. ಅದೇ ಪ್ರಕಾರ ಜಗತ್ತಿನೊಳಗ ಬಂಗಾರದಿಂದ ಉತ್ಪನ್ನ ಆಗಿರ್ತಕ್ಕಂಥ ಕಡಗ ಮೊದಲ ಪರ್ಯಾಯಗಳಿಂದ ಆ ಬಂಗಾರ ಹೆಂಗಿರ್ತದಪ್ಪ ಅಂದ್ರೆ ಅಭಿನ್ನ ಇರ್ತದ. ಇದು ಒಂದು ಗಾಥೆ. ಅದೇ ಪ್ರಕಾರ ಜೀವ ಮತ್ತು ಅಜೀವದ ಯಾವ ಪರಿಣಾಮಗಳನ್ನು, ಜೀವಸ್ಸ ಅಜೀವಸ್ಸದು ಜೇ ಪರಿಣಾಮ ಅದು, ಜೀವ ಮತ್ತು ಅಜೀವದ ಯಾವ ಪರಿಣಾಮಗಳನ್ನ ಸುತ್ತೇ ದೇಸಿದ, ಸುತ್ತೆ ಅಂದ್ರೆ ಸೂತ್ರ, ಸೂತ್ರಗಳಲ್ಲಿ ಕಾಣಿಸಿದ್ದಾರೆ ಹೇಳಿದ್ದಾರೆ, ತೇಹಿಂ ಆ ಪರಿಣಾಮಗಳಿಂದ, ತಂ ಜೀವಂ ಅಜೀವಂ ವಾ ಆ ಜೀವ ಅಥವಾ ಅಜೀವವನ್ನು, ಅನನ್ನಂ ವಿಯಾನಾಹಿ ಅಭಿನ್ನ ಅಂತ ಹೇಳಿ ತಿಳಿ. ನೋಡಿ ಏನ್ ಹೇಳಿದ್ರು, ಜೀವ ಮತ್ತು ಅಜೀವದ ಯಾವ ಪರಿಣಾಮಗಳನ್ನ ಸೂತ್ರಗಳಲ್ಲಿ ಹೇಳಿದಾರಲ್ಲ
ಆ ಪರಿಣಾಮಗಳಿಂದ ಆ ಜೀವ ಮತ್ತು ಅಜೀವವನ್ನು ಏನ್ ಮಾಡ್ಕೋಬೇಕು ಅಂದ್ರೆ ಅಭಿನ್ನ ಅಂತ ತಿಳ್ಕೋಬೇಕು. ಆ ಪರಿಣಾಮಗಳು ಜೀವದ್ದೂ ಅದಾವ, ಜೀವ ಬೇರೆ ಅಲ್ಲ, ಪರಿಣಾಮ ಬೇರೆ ಅಲ್ಲ, ಎರಡೂ ಅಭಿನ್ನ ಅದಾವ. ಏಕೆಂದರೆ ಏಕೆಂದರೆ ಕುದೋಚಿವಿ ಯಾವುದರಿಂದಲೂ ನ ಉತ್ಪನ್ನ ಆಗೋದಿಲ್ಲ. ಯಾಕಂದ್ರ ಯಾವುದರಿಂದಲೂ ಉತ್ಪನ್ನ ಆಗಿಲ್ಲ. ತೇನಸ್ಸೋ ಆದ, ಆದ್ದರಿಂದ ಆ ಆತ್ಮ ಕಜ್ಜಂನ ಯಾವುದರ ಕಾರ್ಯವೂ ಆಗಿಲ್ಲ. ಯಾವುದರಿಂದ ಉತ್ಪನ್ನ ಆಗ್ತಿದ್ದಂದ್ರೆ ಯಾವುದರದರೆ ಅದು ಕಾರ್ಯ ಆಗ್ತಿದ್ದ. ಅವು ಯಾವುದರಿಂದಲೂ ಉತ್ಪನ್ನನೇ ಆಗಿಲ್ಲಲ್ಲ, ಹಿಂಗಾಗಿ ಅವ ಕಾರ್ಯನೂ ಆಗಿಲ್ಲ. ಕಿಂಚವಿ ಮತ್ತು ಯಾವುದನ್ನು ನ ಉಪ್ಪಾದೇದಿ ಅವ ಉತ್ಪನ್ನ ಮಾಡೋದಿಲ್ಲ. ಯಾವುದರಿಂದಲೂ ಉತ್ಪನ್ನ ಆಗಿಲ್ಲ, ಅದಕ್ಕೆ ಆತ್ಮ ಏನಿಲ್ಲ ಅಂತಂದ್ರೆ ಯಾವುದ್ರದ್ದು ಕಾರ್ಯ ಇಲ್ಲ. ಮತ್ತು ಯಾವುದನ್ನು ಸ್ವತಃ ಉತ್ಪನ್ನ ಮಾಡೋದಿಲ್ಲ, ಆದ್ದರಿಂದ ಅವನು ಯಾವುದರ ಕಾರಣವೂ ಕೂಡ ಆಗಿಲ್ಲ. ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ. ಪರದ್ರವ್ಯದ ಯಾವುದರಿಂದಲೂ ಕೂಡ ಉತ್ಪನ್ನ ಆಗಿಲ್ಲ ಅಂತ ತಿಳ್ಕೊಂಡ ಪರದ್ರವ್ಯದ ಇವು ಕಾರ್ಯ ಆಗೋದಿಲ್ಲ. ಪರದ್ರವ್ಯ ಇವನನ್ನ ಮಾಡ್ಯದಪ್ಪ ಅನ್ನುವಂಥ ಇವು ಕಾರ್ಯ ಅಲ್ಲ. ಇದು ಒಂದು ಮಾತು. ಎರಡನೇ ಮಾತು ಏನಂತಂದ್ರ ಈ ಜೀವ ಸ್ವತಃ ಯಾವುದನ್ನು ಉತ್ಪನ್ನ ಮಾಡೋದಿಲ್ಲ, ಆದ್ದರಿಂದ ಇವು ಯಾವುದರ ಕಾರಣವೂ ಆಗಿಲ್ಲ. ತಿಳಿತಾ? ಇದು 310ನೇ ಗಾಥೆ. 311ರಲ್ಲಿ ಏನ್ ಹೇಳ್ತಾರೆ ನೋಡಿ, ಬಹಳ ಚಂದಿದೆ. ನಿಯಮ ಕಮ್ಮಂ ಪಡುಚ್ಚ ಅಂದ್ರೆ ನಿಯಮದಿಂದ, ಕರ್ಮದ ಆಶ್ರಯದಿಂದ ಅಂದ್ರೆ ಕರ್ಮದ ಅವಲಂಬನೆಯಿಂದ, ಕರ್ಮನ ಅವಲಂಬನೆಯನ್ನು ಪಡೆದು ಕತ್ತಾತಹಯ ಕರ್ತೃ ಆಗ್ತಾನ. ನಿಯಮದಿಂದ ಕರ್ಮದ ಆಶ್ರಯವನ್ನು ಪಡೆದ ಇವು ಕರ್ತ ಆಗ್ತಾನ. ತಹಯ ಮತ್ತು ಕತ್ತಾರಂ ಪಡುಚ್ಚ ಕರ್ತೃವಿನ ಆಶ್ರಯವನ್ನು ಪಡ್ಕೊಂಡು ಕಮ್ಮಾನಿ ಉಪಜ್ಜಂತಿ ಕರ್ಮಗಳು ಉತ್ಪನ್ನ ಆಗ್ತವ. ಕರ್ತೃವಿನ ಆಶ್ರಯದಿಂದ ಕರ್ಮಗಳು ಉತ್ಪನ್ನ ಆಗ್ತವ. ಅನ್ನಾದು ಇತರ ಯಾವುದೇ ಪ್ರಕಾರದಿಂದ, ಅನ್ನಾದು ಅಂದ್ರೆ ಇತರ ಯಾವುದೇ ಪ್ರಕಾರದಿಂದ ಸಿದ್ಧಿ, ಕರ್ತೃ ಕರ್ಮದ ಸಿದ್ಧಿಯು ನ ದೀಸದೆ ಅಂದ್ರೆ ಕಂಡು ಬರೋದಿಲ್ಲ. ಬೇರೆ ಯಾವುದೇ ಪ್ರಕಾರದಿಂದ ಏನಾಗೋದಿಲ್ಲ ಅಂದ್ರೆ ಸಿದ್ಧಿ ಕಂಡು ಬರೋದಿಲ್ಲ. ನಿಯಮದಿಂದ ಹೆಂಗದ? ಕರ್ಮದ ಆಶ್ರಯದ ಅವಲಂಬನೆ ಮಾಡಿದಂದ್ರೆ ಅಂದ್ರೆ ಕರ್ಮದ ಆಶ್ರಯದಿಂದ ಅಂದ್ರೆ ಕರ್ಮದ ಅವಲಂಬನೆಯನ್ನ ಪಡ್ಕೊಂಡ ಕರ್ತ ಆಗ್ತಾನ. ಮತ್ತು ಕರ್ತೃವಿನ ಆಶ್ರಯದಿಂದ ಕರ್ಮಗಳು ಉತ್ಪನ್ನ ಆಗ್ತವ. ಸಹಜಿದೆ, ಇದು ನಿಯಮಿದೆ. ಕರ್ಮದ ಆಶ್ರಯದ ಅವಲಂಬನೆಯಿಂದ ಕರ್ತ ಆಗ್ತಾನ ಮತ್ತು ಕರ್ತೃವಿನ ಆಶ್ರಯದಿಂದ ಕರ್ಮಗಳು ಉತ್ಪನ್ನ ಆಗ್ತವ. ಇತರ ಯಾವುದೇ ಪ್ರಕಾರದಿಂದ ಕರ್ತೃ ಕರ್ಮದ ಸಿದ್ಧಿ ಆಗೋದಿಲ್ಲ. ಅದಕ್ಕ ಆತ್ಮನಿಗೆ ಆತ್ಮನ ಅಕರ್ತೃತ್ವವನ್ನ ಈ ಪ್ರಕಾರ ಒಂದು ದೃಷ್ಟಾಂತದ ಮೂಲಕ ಹೇಳಿದರು. ಬಂಗಾರದ ಕಡಗ ಬಂಗಾರದಿಂದ ಅಭಿನ್ನನ ಇರ್ತದ, ಬಂಗಾರ ಕಡಗದಿಂದ ಅಭಿನ್ನನ ಇರ್ತದ. ಯಾಕ? ಬಂಗಾರದ ಕಡಗದಲ್ಲ, ಅದರಿಂದ ಅಭಿನ್ನನ ಇರ್ತದ. ಜೀವ ಯಾವ ಪರಿಣಾಮಗಳನ್ನ ಸೂತ್ರದಲ್ಲಿ ಕಾಣಿಸಿದಾರಲ್ಲ, ಆ ಎಲ್ಲ ಪರಿಣಾಮಗಳಿಂದ ಜೀವ ಮತ್ತು ಅಜೀವ ಹೆಂಗಿರ್ತದಂದ್ರೆ ಭಿನ್ನನ ಇರ್ತದೆ. ಇಲ್ಲ, ಅಭಿನ್ನನ ಇರ್ತದೆ, ಭಿನ್ನಲ್ಲ. ಆ ತನ್ನ ಪರಿಣಾಮಗಳಿಂದ ಆ ಜೀವ ಯಾವಾಗಲೂ ಅಭಿನ್ನ ಇರ್ತಾನೆ, ಯಾವಾಗಲೂ ಅಭಿನ್ನ. ತನ್ನ ಪರಿಣಾಮಗಳನ್ನು ತಾ ಮಾಡಿದಂದ್ರೆ ಅದರಿಂದ ಅವ ಅಭಿನ್ನನೇ ಇರ್ತಾನಲ್ಲ, ಅದಂದ್ರನ ಅವನ ಪರಿಣಾಮ ಅಂದ್ರನೇ ಅವ ಹಿಂಗಿರ್ತಾವ. ಯಾಕೆ ಹಿಂಗ? ಯಾಕಂದ್ರೆ ಯಾವುದರಿಂದಲೂ ಉತ್ಪನ್ನ ಆಗಿಲ್ಲ. ಆ ಆತ್ಮ ಯಾವುದ್ರದ್ದು ಕೂಡ ಕಾರ್ಯ ಆಗಿಲ್ಲ. ಯಾವುದರಿಂದಲೂ ಆತ್ಮ ಉತ್ಪನ್ನ ಆಗಿಲ್ಲ ಅಂತ ತಿಳ್ಕೊಂಡ ಯಾವುದೋ ಒಂದು ದ್ರವ್ಯದಿಂದ ಆತ್ಮ ಉತ್ಪನ್ನ ಆಗುವಂತ ಕಾರ್ಯ ಇಲ್ಲವೇ ಇಲ್ಲ. ಆತ್ಮ ಕಾರ್ಯನೂ ಆಗಿಲ್ಲ, ಮತ್ತೆ ಯಾವುದನ್ನು ನೀವು ಸ್ವಯಂ ಉತ್ಪನ್ನನೂ ಮಾಡೋದಿಲ್ಲ. ಅದಕ್ಕೆ ಏನಾಗಿಲ್ಲ ಅಂತಂದ್ರೆ ಯಾವುದಕ್ಕೂ ಕಾರಣನೂ ಇಲ್ಲ. ಹಂಗಾದ್ರೆ ಏನಿದೆ? ನಿಯಮದಿಂದ ಹೆಂಗಾಗ್ತದ? ಕರ್ಮದೊಡನೆ ಕರ್ಮದ ಅವಲಂಬನೆಯನ್ನ ಪಡೆದ ಅಂದ್ರ ಅವಾಗ ಕರ್ತೃ ಆಗ್ತಾನ. ಮತ್ತು ಕರ್ತೃವಿನ ಆಶ್ರಯದಿಂದ ಏನಾಗ್ತಾನ ಅಂತಂದ್ರ ಅಲ್ಲಿ ಕರ್ಮಗಳು ಉತ್ಪನ್ನ ಆಗ್ತವ. ಇವು ಬೇರೆ ಯಾವುದೇ ಪ್ರಕಾರದಿಂದ ಕರ್ತೃ ಕರ್ಮದ ಸಿದ್ಧಿ, ಇತರ ಅಂದ್ರೆ ಬೇರೆ ಯಾವುದೇ ಒಂದು ಪ್ರಕಾರದಿಂದ ಕರ್ತೃ ಕರ್ಮದ ಸಿದ್ಧಿ ಆಗಂಗಿಲ್ಲ. ಇದು ಒಂದೇ ಕಾರಣದಿಂದ ಆಗ್ತದೆ. ತಿಳಿತಾ? ಈ ಪ್ರಕಾರ ಏನಿದೆ ಅಂತಂದ್ರ ಇವು 4 ಗಾಥೆಗಳಲ್ಲಿ ಬಹಳ ಸುಂದರವಾದಂತ ವಿಷಯವನ್ನ ಹೇಳಿದ್ದಾರೆ. ಇದರ ಸಲುವಾಗಿ ನಾವು ಒಂಚೂರು ಏನದಪ್ಪ ಅಂತಂದ್ರ ಎಲ್ಲ ದ್ರವ್ಯಗಳ ಪರಿಣಾಮಗಳು ಬೇರೆ ಬೇರೆ ಆಗ್ಯಾವ. ಎಲ್ಲ ದ್ರವ್ಯಗಳು ತಮ್ಮ ತಮ್ಮ ಪರಿಣಾಮಗಳ ಕರ್ತೃ ಇದಾವ.
ಅವು ಆ ಪರಿಣಾಮಗಳ ಕರ್ತೃ ಇದ್ದು ಅಂತಂದ್ರ ಆ ಪರಿಣಾಮಗಳು ಅವುಗಳ ಕರ್ಮ ಇದಾವ. ಹೌದಾ? ಸರಿ ಇದೆ. ನಿಶ್ಚಯವಾಗಿ ಯಾವುದರೊಡನೆಯೂ ಕರ್ತೃ ಕರ್ಮದ ಸಂಬಂಧ ಇಲ್ಲ. ಆದ್ದರಿಂದ ಜೀವ ತನ್ನದೇ ಪರಿಣಾಮಗಳ ಕರ್ತೃ ಇದೆ ಮತ್ತು ತನ್ನ ಪರಿಣಾಮಗಳು ಕರ್ಮ ಆಗಿದವ. ಇದೇ ಪ್ರಕಾರ ಅಜೀವವು ಕೂಡ ತನ್ನ ಪರಿಣಾಮಗಳದ್ದೇ ಕರ್ತೃ ಇದೆ ಮತ್ತು ತನ್ನ ಪರಿಣಾಮಗಳೇ ಅದರ ಕರ್ಮ ಇದಾವ. ಹೀಗೆ ಜೀವ ಪರವಸ್ತುವಿನ ಪರಿಣಾಮಗಳ ಅಕರ್ತೃ ಇದ್ದಾನ ಅನ್ನುವಂಥ ಮಾತು ಇಲ್ಲಿ ಏನಾಗ್ತದ ಅಂತಂದ್ರೆ ತಿಳಿದು ಬರ್ತದೆ. ತಿಳಿತಾ? ಹೀಗಿದೆ, ಅದಕ್ಕೆ ಆತ್ಮ ಅಕರ್ತ ಇದ್ದಾನ ಅನ್ನುವಂಥ ಮಾತು ಸಿದ್ಧಾಗ್ತದೆ. ಇದಾದ ತಕ್ಷಣ 312 ಮತ್ತು 313 ಎರಡು ಗಾಥೆಗಳನ್ನು ಮಟ್ಟಿಗೆ ಹೇಳ್ತಾರ. ಅದರೊಳಗ ಅಜ್ಞಾನದ ಮಹಿಮೆಯನ್ನ ಹೇಳ್ತಾ ಇದ್ರು. ವಸ್ತುಸ್ಥಿತಿ ಹೀಗಿದೆ, ಆತ್ಮ ಅಕರ್ತ ಇದ್ರನು ಕೂಡ ಇವ ಅಜ್ಞಾನದ ಮಹಿಮೆಗೆ ಒಳಗಾಗಿ ಏನ್ ಮಾಡ್ತಾನೆ ಅನ್ನೋದನ್ನ 212 ಮತ್ತು 213ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಅವುಗಳನ್ನ ಪಾಠ ಮಾಡಿ ಅವುಗಳ ಅರ್ಥವನ್ನ ನೋಡೋಣ. ಚೇದಾದುಪಯಡಿ ಅಟ್ಟಂ ಉಪ್ಪಜ್ಜೈವಿನಸ್ಸೈ ಪಯಡಿ ವಿಚೇಯಟ್ಟಂ ಉಪ್ಪಜ್ಜೈ ವಿನಸ್ಸೈ ಏವಂ ಬಂಧೋ ಊದೋಹಂ ಪಿ ಅನ್ನೋನ್ನ ಪಚ್ಚಯಾ ಹವೇ ಅಪ್ಪನೋಪಯಡಿ ಏ ಸಂಸಾರೋ ತೇನ ಜಾಯದೆ. ಕನ್ನಡದಲ್ಲಿ ನೋಡಿ ಗೊತ್ತಾಗುತ್ತೆ. 312 313. ಪ್ರಕೃತಿಯ ನಿಮಿತ್ತದಿಂ ಜೀವನುತ್ಪನ್ನವಾಗುವನಂತೆ ನಷ್ಟವಾಗುವನು. ಪ್ರಕೃತಿಯು ಜೀವ ನಿಮಿತ್ತದಿಂದ ಉತ್ಪನ್ನವಾಗುವುದಂತೆ ನಷ್ಟವಾಗುವುದು. ಪರಸ್ಪರ ನಿಮಿತ್ತದಿಂ ಹೀಗೆ ಇವೆರಡರ ಬಂಧ ಸಂಭವಿಸುವುದು. ಈ ರೀತಿ ಜೀವ ಪ್ರಕೃತಿಗಳ ಸಂಸಾರವಿದರಿಂದುತ್ಪನ್ನವಾಗುವುದು. ನೋಡಿ, 312 ಮತ್ತು 313ನೇ ಗಾಥೆಯನ್ನ ನಾವು ನೋಡ್ತಾ ಇದ್ದೇವೆ. ಅಜ್ಞಾನದ ಮಹಿಮೆ ಏನದಪ್ಪ ಅನ್ನೋದನ್ನ ಹೇಳೋರಿದ್ದಾರೆ. ಯಾಕಂದ್ರೆ ಈಗಾಗಲೇ ಸರ್ವವಿಶುದ್ಧ ಜ್ಞಾನ ಅಧಿಕಾರ ನಮ್ಮದು ನಡೆದದ. ಸರ್ವವಿಶುದ್ಧ ಜ್ಞಾನ ಅಧಿಕಾರದೊಳಗ ಜ್ಞಾನದ ಪರಮ ಶುದ್ಧಿಯನ್ನ ಹೇಳೋರಿದ್ದಾರೆ. ಜ್ಞಾನದ ಅಭಾವದೊಳಗೆ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲ ಏನು ಹೇಳಿ ಬಂದ್ರು ಅಂದ್ರೆ ಆತ್ಮ ಅಕರ್ತ ಇದ್ದಾನೆ ಅನ್ನೋದನ್ನ ಸಿದ್ಧ ಮಾಡಿದ್ರು. ಪರದ್ರವ್ಯದ ಯಾವುದೇ ಪ್ರಕಾರದ ಕರ್ತೃತ್ವ ಅವನೊಳಗಿರೋದಿಲ್ಲ. ಇನ್ನ ಅವನ ಹತ್ರ ಅಜ್ಞಾನದ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಛೇದಾದು ಅಂದ್ರ ಚೇತಕ ಅಂದ್ರ ಆತ್ಮನು, ಪಯಡಿ ಅಟ್ಟಂ ಪ್ರಕೃತಿಯ ನಿಮಿತ್ತದಿಂದ, ಆತ್ಮ ಪ್ರಾಕೃತಿಕವಾಗಿ ಸ್ವಾಭಾವಿಕವಾಗಿ ಪ್ರಕೃತಿಯ ನಿಮಿತ್ತದಿಂದ ಉಪ್ಪಜ್ಜಯಿ ಉತ್ಪನ್ನನಾಗುತ್ತಾನೆ, ವಿನಸ್ಸೈ ಮತ್ತು ನಷ್ಟವಾಗುತ್ತಾನೆ. ಪಯಡಿ ವಿ ಹಾಗೂ ಪ್ರಕೃತಿಯು ಚೇಯಟ್ಟಂ ಚೇತಕ ಎಂದರೆ ಆತ್ಮನ ನಿಮಿತ್ತದಿಂದ ಉಪ್ಪಜ್ಜಯಿ ಉತ್ಪನ್ನವಾಗುತ್ತದೆ, ವಿನಸ್ಸೈ ಹಾಗೂ ವಿನಶ್ವರವಾಗುತ್ತದೆ, ನಷ್ಟವಾಗುತ್ತದೆ. ಏವಂ ಹೀಗೆ ಅನ್ನೊನ್ನ ಪಚ್ಚಯ ಪರಸ್ಪರ ನಿಮಿತ್ತದಿಂದ, ಅನ್ನೊನ್ನ ಪಚ್ಚಯ ಅಂದ್ರೆ ಪರಸ್ಪರ ನಿಮಿತ್ತದಿಂದ, ದೊನ್ನಂಪಿ ಇವು ಎರಡರದ್ದು ಕೂಡ ಅಪ್ಪನೋ ಪಯಡಿಯೇ ಆತ್ಮನು ಮತ್ತು ಪ್ರಕೃತಿಯ, ಅಪ್ಪನು ಅಂದ್ರೆ ಆತ್ಮ, ಪಯಡಿ ಅಂದ್ರೆ ಪ್ರಕೃತಿ, ಆತ್ಮ ಮತ್ತು ಪ್ರಕೃತಿಯ ಬಂಧೋ ಹವೆ ಬಂಧವಾಗುತ್ತದೆ. ಮತ್ತು ತೇನ ಮತ್ತು ಇದರಿಂದ ಸಂಸಾರವು ಜಾಯದೆ ಉತ್ಪನ್ನವಾಗುತ್ತದೆ. ಇದು ಅಜ್ಞಾನದ ಮಹಿಮೆ. ಎರಡು ಗಾಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 312 ಮತ್ತು 313ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಪ್ರಕೃತಿಯ ನಿಮಿತ್ತದಿಂದ ಉತ್ಪನ್ನ ಆಗ್ತಾನ ಮತ್ತು ನಷ್ಟ ಆಗ್ತಾನ, ಮತ್ತು ಪ್ರಕೃತಿ ಆತ್ಮನ ನಿಮಿತ್ತದಿಂದ ಉತ್ಪನ್ನ ಆಗ್ತದ, ನಷ್ಟ ಆಗ್ತದ. ಹಿಂಗ ಪರಸ್ಪರ ನಿಮಿತ್ತದಿಂದ ಇವೆರಡೂ ಆತ್ಮನ ಮತ್ತು ಪ್ರಕೃತಿಯ ಬಂಧ ಆಗ್ತದ, ಇದರಿಂದ ಸಂಸಾರದ ಉತ್ಪನ್ನ ಆಗ್ತದ. ಹಿಂಗ ಅಜ್ಞಾನಿಗಳ ಮನ್ನಿಸ್ತಾರ. ನೋಡಿ, ಆತ್ಮ ಅನಾದಿ ಸಂಸಾರದಿಂದಲೇ ನಿಶ್ಚಿತ ಸ್ವಲಕ್ಷಣಗಳ ಜ್ಞಾನ ಆಗದೇ ಇರೋದ್ರಿಂದ, ಆತ್ಮ
ಈ ಆತ್ಮ ಅಂತೂ ಅವನಿಗೆ ಅನಾದಿ ಸಂಸಾರದಿಂದಲೇ ಅಂದ್ರೆ ತನ್ನ ಮತ್ತು ಪರವಸ್ತುವಿನ ಭಿನ್ನವಾದಂಥ ನಿಶ್ಚಿತ ಲಕ್ಷಣಗಳದ್ದೇನಾಗುವುದಿಲ್ಲ ಅಂದ್ರೆ ಜ್ಞಾನ ಆಗುವುದಿಲ್ಲ, ಭೇದ ವಿಜ್ಞಾನ ಆಗೋದಿಲ್ಲ. ಪರವಸ್ತುವಿನ ಮತ್ತು ತನ್ನ ಏಕತ್ವದ ಅಧ್ಯಾಸ ಮಾಡೋದ್ರಿಂದ ಅಧ್ಯಾಸ ಆಗ್ತದೆ ಇವನಿಗೆ. ಏಕತ್ವದ ಅಧ್ಯಾಸ ಆಗಿ ಕರ್ತೃ ಆಗ್ತಾನೆ. ಪ್ರಕೃತಿಯ ನಿಮಿತ್ತದಿಂದ ಉತ್ಪತ್ತಿ ಮತ್ತು ವಿನಾಶಕ್ಕೆ ಪ್ರಾಪ್ತ ಆಗ್ತಾನೆ. ಪ್ರಕೃತಿನೂ ಕೂಡ ಆತ್ಮನ ನಿಮಿತ್ತದಿಂದ ಉತ್ಪತ್ತಿ ಮತ್ತು ವಿನಾಶಕ್ಕೆ ಪ್ರಾಪ್ತ ಆಗ್ತದೆ. ಅಂದ್ರೆ ಇದರರ್ಥ ಏನ? ಆತ್ಮನ ಪರಿಣಾಮಕ್ಕನುಸಾರವಾಗಿನ ಪರಿಣಮಿಸ್ತದ. ಹಿಂಗ ಆ ಆತ್ಮ ಮತ್ತು ಪ್ರಕೃತಿಯೊಳಗ ಕರ್ತೃ ಕರ್ಮ ಭಾವದ ಅಭಾವ ಇದ್ರೂ ಕೂಡ ಪರಸ್ಪರ ನಿಮಿತ್ತ ನೈಮಿತ್ತಿಕ ಭಾವದಿಂದ ಎರಡರದ ಬಂಧನ ಕಂಡು ಬರ್ತದ, ಕಾಣಿಸ್ತದ. ಇದರಿಂದ ಸಂಸಾರ ಇದೆ ಮತ್ತು ಇದರಿಂದಲೇ ಅವುಗಳ ಕರ್ತೃ ಕರ್ಮದ ವ್ಯವಹಾರ ಇದೆ. ಇದ ನಿಜವಾಗಿ ಏನಿದೆ ಅಂತಂದ್ರೆ ಸಂಸಾರ ಇದೆ, ಅದರದ ಕರ್ತೃ ಕರ್ಮದ ವ್ಯವಹಾರದ. ಆತ್ಮನೊಳಗ ಜ್ಞಾನಾವರಣ ಮೊದಲಾದ ಕರ್ಮ ಪ್ರಕೃತಿಗಳಲ್ಲಿ ಪರಸಾಮರ್ಥ್ಯದಿಂದ ಕರ್ತೃ ಕರ್ಮದ ಭಾವದ ಅಭಾವದ. ಆದರೂ ಕೂಡ ಪರಸ್ಪರ ನಿಮಿತ್ತ ನೈಮಿತ್ತಿಕ ಭಾವದ ಕಾರಣವಾಗಿ ಬಂಧ ಆಗ್ತದೆ. ಇದರಿಂದ ಸಂಸಾರ ಇದೆ, ಇದರಿಂದಲೇ ಕರ್ತೃ ಕರ್ಮತನದ ವ್ಯವಹಾರ ಇದೆ. ಇದಿಷ್ಟೇ ಇದೆ. ತಿಳಿತಾ? ಇದನ್ನ ತಪ್ಪು ತಿಳ್ಕೊಂಡು ಏನ್ ಮಾಡಿದ ಅಂತಂದ್ರೆ ನಾ ಅದನ್ನ ಮಾಡ್ತೀನಿ, ನಾ ಇದನ್ನ ಮಾಡ್ತೀನಿ, ನಾನೇ ಅದ್ರ ಕರ್ತೃ ಇದ್ದೀನಿ ಅಂತಂದ್ರೆ ಅನಾದಿಯಿಂದ ಏನಾಗ್ತಾನಪ್ಪ ಅಂತಂದ್ರೆ ಮಿಥ್ಯಾದೃಷ್ಟಿಯಾಗಿ ಜೀವ ಏನಾಗ್ತಂದ್ರೆ ಮುಂದುವರಿತದ. ಹೀಗೆ ಎರಡು ಗಾಥೆಗಳಲ್ಲಿ 312 ಮತ್ತು 313ನೇ ಗಾಥೆಗಳನ್ನು ನಾವು ಏನ್ ಮಾಡ್ಕೊಂಡಿದ್ದೇವೆ, ನೋಡ್ಕೊಂಡಿದ್ದೇವೆ. ಇನ್ನು ಇದನ್ನೇ 314 ಮತ್ತು 315ರಲ್ಲಿ ಮತ್ತೆ ಎರಡು ಗಾಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಚಾರ್ಯ ಇದನ್ನು ಮುಂದುವರಿಸ್ತಾರೆ. ಎಲ್ಲಿವರೆಗೆ ಆತ್ಮನು ಪ್ರಕೃತಿಯ ನಿಮಿತ್ತದಿಂದ ಉತ್ಪನ್ನ ಆಗೋದ ಮತ್ತು ವಿನಾಶ ಹೊಂದುವುದನ್ನು ಬಿಡೋದಿಲ್ಲ, ಅಲ್ಲಿಯವರೆಗೆ ಅವನು ಜ್ಞಾನಿಯೂ ಮಿಥ್ಯಾದೃಷ್ಟಿಯೂ ಅಸಂಯಮಿಯೂ ಆಗಿದ್ದಾನ. ಅದನ್ನ 314 ಮತ್ತು 315ನೇ ಗಾಥೆಯೊಳಗೆ ಹೇಳ್ತಾರೆ. ಆತ್ಮ ಪ್ರಕೃತಿ ನಿಮಿತ್ತದಿಂದ ಉತ್ಪನ್ನ ಆಗ್ತಾನ ಮತ್ತು ವಿನಾಶ ಹೊಂದುತ್ತಾನ ಅನ್ನುವಂಥ ವಿಪರೀತ ಮಾನ್ಯತೆ ಎಲ್ಲಿಯವರೆಗೆ ಅಜ್ಞಾನಿಗಿರ್ತದಲ್ಲ, ಅವಂಗ ಅದರಿಂದ ಏನಿಲ್ಲ ಅಂದ್ರೆ ಬಿಡುಗಡೆ ಆಗೋದಿಲ್ಲ. ಸಂಸಾರದ ಅಭಾವ ಅವಂಗ ಆಗೋದಿಲ್ಲ. ಅದಕ್ಕೆ ಅವ ಅಜ್ಞಾನಿ, ಮಿಥ್ಯಾದೃಷ್ಟಿ, ಅಸಂಯಮಿನೇ ಇರ್ತಾನ. ಅದನ್ನ 314 ಮತ್ತು 315ನೇ ಗಾಥೆಯಲ್ಲಿ ಹೇಳ್ತಾರೆ. ಅದನ್ನು ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ಜಾಯೇ ಸಪಡಿ ಅಠಂ ಛೇದಾನೇವ ವಿಮುಂಚಯೇ ನೋಡಿ, ಇನ್ನೊಮ್ಮೆ ಹೇಳೋಣ. ಜಾಯೇ ಸಪೈಡಿ ಅಠಂ ಛೇದಾನೇವ ವಿಮುಂಚಯೇ ಅಯಾನವೋ ಹವೇ ತಾವ ಮಿಚ್ಛಾದಿಟ್ಠಿ ಅಸಂಜವೋ ಜದಾ ವಿಮುಂಚಯೇ ಛೇದಾ ಕಮ್ಮ ಫಲಮನಂತಯಂ ತದಾ ವಿಮುಕ್ತೋ ಹವದಿ ಜಾನವೋ ಪಾಸವೋ ಮುನಿ. ನೋಡಿ, 314 ಮತ್ತು 315ನೇ ಗಾಥೆಯ ಕನ್ನಡ ಅನುವಾದ ನೋಡಿ, ಬಹಳ ಈಸಿ ಇದೆ. ಎನ್ನೆವರೆಗಿ ಆತ್ಮ ಪ್ರಕೃತಿ ನಿಮಿತ್ತದಿಂದುತ್ಪಾದ ವ್ಯಯಗಳ ತ್ಯಜಿಸನು, ಅನ್ನೆವರೆಗಾವ ಜೀವ ಅಜ್ಞಾನಿ ಮಿಥ್ಯಾದೃಷ್ಟಿ ಮೇನ್ ಅಸಂಯತನಾಗಿರುವನು. ಯಾವಾಗ ಈ ಆತ್ಮ ಅನಂತ ಕರ್ಮ ಫಲಗಳನ್ನೆಲ್ಲ ತಾ ಬಿಟ್ಟು ಕೊಡುವನು, ಆವಾಗವನು ಜ್ಞಾಯಕ ದರ್ಶಕ ಮುನಿ ಮೇನ್ ವಿಮುಕ್ತ ನೆನಿಸುವನು. ನೋಡಿ, 314 ಮತ್ತು 315ನೇ ಗಾಥೆಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಬಹಳ ಸುಂದರ ಇದೆ. ಜಾ ಏಸ ಛೇದ, ಎಲ್ಲಿಯವರೆಗೆ ಈ ಆತ್ಮ ಪಯಡಿ ಅಠಂ ಪ್ರಕೃತಿಯ ನಿಮಿತ್ತದಿಂದ ಉತ್ಪನ್ನವಾಗುವುದನ್ನ, ನಾಶ ಹೊಂದುವುದನ್ನ, ನೇವ ಮುಚ್ಚಯೇ ನೇವ ವಿಮುಂಚಯೇ ಅಂದ್ರ ಬಿಡೋದಿಲ್ಲ. ಈ ಆತ್ಮ ಪ್ರಕೃತಿಯಿಂದ ಉತ್ಪನ್ನ ಆಗ್ತಾನ ಮತ್ತು ನಾಶ ಹೊಂದುತ್ತಾನ ಅನ್ನೋದನ್ನ ಎಲ್ಲಿಯವರೆಗೆ ಬಿಡೋದಿಲ್ಲ, ತಾವ ಅಲ್ಲಿಯವರೆಗೆ ಅವನು ಅಯಾನವೋ ಅಜ್ಞಾಯಕ ಅಂದ್ರ ಅಜ್ಞಾನಿ ಇದ್ದಾನೆ. ಎಲ್ಲಿಯವರೆಗೆ ಇದನ್ನ ಬಿಡೋದಿಲ್ಲ ಅಲ್ಲಿಯವರೆಗೆ ಅವ ಅಜ್ಞಾನಿನೇ ಇದ್ದಾನ, ಅಜ್ಞಾಯಕನೇ ಇದ್ದಾನೆ.
ಮಿಥ್ಯಾದಿಠಿ ಅಷ್ಟೇ ಅಲ್ಲ, ಮಿಥ್ಯಾದೃಷ್ಟಿ ಇದ್ದಾನೆ. ಅಸಂಜವೋ ಹವೇ, ಅಸಂಯಮಿ ಇದ್ದಾನೆ. ಎಲ್ಲಿಯವರೆಗೆ ಆತ್ಮ ಪ್ರಕೃತಿ ನಿಮಿತ್ತದಿಂದ ಉತ್ಪನ್ನ ಆಗ್ತದ, ಪ್ರಕೃತಿ ನಿಮಿತ್ತದಿಂದ ನಾಶ ಆಗ್ತದ ಅನ್ನುವಂಥ ನಂಬಿಕೆ ಇವನೊಳಗೆ ಇರ್ತದಲ್ಲ, ಎಲ್ಲಿವರೆಗೆ ಈ ವಿಷಯವನ್ನು ನಾವು ಬಿಡೋದಿಲ್ಲ, ಅಲ್ಲಿಯವರೆಗೆ ಅವ ಅಜ್ಞಾಯಕ್ಕಿದ್ದಾನ, ಮಿಥ್ಯಾದೃಷ್ಟಿ ಇದ್ದಾನ, ಅಸಂಯಮಿ ಇದ್ದಾನ ಅಂತ ಹೇಳಿ ತಿಳ್ಕೊಳ್ಬೇಕು. ಮುಂದೆ ಜದಾ ಛೇದ ಕಮ್ಮ ಫಲಂ, ಜದಾ ಛೇದ ಅನಂತಯಂ ಕಮ್ಮ ಫಲಂ, ಯಾವಾಗ ಆತ್ಮನು ಅನಂತವಾದ ಕರ್ಮಫಲವನ್ನು ವಿಮುಂಚಯೇ ಬಿಟ್ಟು ಕೊಡ್ತಾನಲ್ಲ, ತದಾ ಆಗ ಅವನು ಜಾನವೋ ನ್ಯಾಯಕ್ಕಿದ್ದಾನ, ಪಾಸವೋ ದರ್ಶಕನಿದ್ದಾನ, ಮುನಿ ಇದ್ದಾನ, ವಿಮುಕ್ತೋ ಹವದಿ, ವಿಮುಕ್ತ ಎಂದರೆ ಬಂಧನದಿಂದ ರಹಿತನಾಗಿದ್ದಾನೆ. ನೋಡಿ ಎಷ್ಟು ಸುಂದರ ಮಾತಿದೆ. ಯಾವಾಗ ಈ ಆತ್ಮ ಅನಂತವಾದಂತಹ ಕರ್ಮ ಫಲವನ್ನ ಬಿಟ್ಟು ಕೊಟ್ಟು ನಾ ನ್ಯಾಯಕ್ಕಿದ್ದ ಅವ ಆ ಸಮಯದೊಳಗೆ ಯಾವಾಗ ಬಿಟ್ಟು ಕೊಡ್ತಾನಲ್ಲ, ಆ ಸಮಯದೊಳಗ ಇವು ನ್ಯಾಯಕ್ಕಿದ್ದಾನ, ದರ್ಶಕ್ಕಿದ್ದಾನ, ಮುನಿ ಇದ್ದಾನ, ವಿಮುಕ್ತಿದ್ದಾನ, ಅಂದ್ರ ಬಂಧನದಿಂದ ರಹಿತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಎಲ್ಲಿಯವರೆಗೆ ಈ ಆತ್ಮ ಸ್ವ ಮತ್ತು ಪರಗಳ ಲಕ್ಷಣವನ್ನ ತಿಳಿಯೋದಿಲ್ಲ, ಅಲ್ಲಿಯವರೆಗೆ ಅವ ಭೇದ ಜ್ಞಾನದ ಅಭಾವದ ಕಾರಣದಿಂದ ಕರ್ಮ ಪ್ರಕೃತಿಯ ಉದಯವನ್ನೇ ತನ್ನದು ಅಂತ ತಿಳ್ಕೊಂಡ ಪರಿಣಾಮ ಮಾಡ್ತಾ ಇದ್ದಾನ. ಹಿಂಗ ಮಿಥ್ಯಾದೃಷ್ಟಿ, ಅಜ್ಞಾನಿ, ಅಸಂಯಮಿ, ಕರ್ತೃವಾಗಿ ಕರ್ಮದಿಂದ ಬದ್ಧಾಗ್ತಾನ. ಮತ್ತು ಯಾವಾಗ ಆತ್ಮನಿಗೆ ಭೇದ ಜ್ಞಾನ ಆಗ್ತದಲ್ಲ, ಆಗ ಅವ ಏನಾಗೋದಿಲ್ಲ ಅಂದ್ರೆ ಕರ್ತೃ ಆಗೋದಿಲ್ಲ, ಅದಕ್ಕಾಗಿ ಕರ್ಮದಿಂದ ಬದ್ಧ ಆಗೋದಿಲ್ಲ, ಮತ್ತು ಜ್ಞಾತಾದೃಷ್ಟ ರೂಪದಿಂದ ಏನ್ ಮಾಡ್ತಾನಂದ್ರ ಪರಿಣಮನ ಮಾಡಲಿಕ್ಕೆ ಸಾಧ್ಯ ಇದೆ. ತಿಳಿಲಿಲ್ಲ ಅಂದ್ರೆ ಹೋಯ್ತು. ಪ್ರಕೃತಿಯಿಂದ ನಾ ಉತ್ಪನ್ನ ಆಗ್ತೀನಿ, ಪ್ರಕೃತಿಯಿಂದ ನಂದು ನಾಶ ಆಗ್ತದೆ. ಇದನ್ನು ತಿಳ್ಕೊಂಡಂದ್ರೆ ಇವ ಅಸಂಯಮಿ, ಮಿಥ್ಯಾದೃಷ್ಟಿನೇ ಇದ್ದಾನ. ಮತ್ತು ಯಾವಾಗ ಆತ್ಮ ಅನಂತವಾದಂಥ ಕರ್ಮ ಫಲವನ್ನೆಲ್ಲ ಬಿಟ್ಟು ಕೊಟ್ಟು ನಾ ನ್ಯಾಯಕ್ಕಿದ್ದೇನೆ, ದರ್ಶಕ್ಕಿದ್ದೇನೆ, ಮುನಿ ಇದ್ದೇನೆ ಅನ್ನುವಂಥ ಅಭಿಪ್ರಾಯ ಬರ್ತದಲ್ಲ, ಅವಾಗ ಅವನು ಬಂಧನದಿಂದ ಏನಾಗ್ತಾನ, ರಹಿತ ಆಗ್ತಾನೆ. ಆ ಪ್ರಕಾರದ ಅನುಭವ ಬಂದಾಗ ಬಂಧನದಿಂದ ಬಿಡುಗಡೆ ಆಗ್ತದೆ. ಹಿಂಗ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಗಾಥೆ 314 ಮತ್ತು 315 ನಾವು ನೋಡಿದ್ವಿ. 314, 315 ಬಂದಂಥ ವಿಷಯದ ಅರ್ಥವನ್ನೇ ತಿಳಿಸ್ಲಿಕ್ಕೆ 316ನೇ ಗಾಥೆಯನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಮೊದಲು ಪಾಠ ಮಾಡಿ ಅದರ ಅರ್ಥವನ್ನು ನೋಡೋಣ. ಅನ್ನಾನಿ ಕಮ್ಮ ಫಲಂ ಪಯಡಿ ಸಹಾವಟ್ಟಿದೋದುವೇದೇದಿ ನಾನೀ ಪುನ ಕಮ್ಮ ಫಲಂ ಜಾನದಿ ಉದಿದಂ ನ ವೇದೇದಿ. ಅಜ್ಞಾನಿ ಪ್ರಕೃತಿ ಸ್ವಭಾವದಲ್ಲಿ ಸ್ಥಿರವಿದ್ದು ಕರ್ಮ ಫಲವ ಭೋಗಿಸುವನು, ಆಜ್ಞಾನಿ ಮೇನ್ ಉದಿತ ಕರ್ಮ ಫಲವನರಿವನಲ್ಲದೆ ಭೋಗಿಸುವುದಿಲ್ಲ. ನೋಡಿ, 316ನೇ ಗಾಥೆಗೆ ನಾವಿದ್ದೇವೆ. 316ನೇ ಗಾಥೆಯಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ಕರ್ತೃತ್ವ ಮತ್ತು ಭೋಕ್ತೃತ್ವ ಇವು ಎರಡೂ ಕೂಡ ಏನಲ್ಲ ಅಂದ್ರೆ ಆತ್ಮನ ಸ್ವಭಾವ ಅಲ್ಲ ಅಂತ ಹೇಳಿದಾರೆ. ಜ್ಞಾನದಿಂದಲೇ ಅವ ಏನಿದ್ದಾನೆ ಅಂದ್ರೆ ಭೋಕ್ತರ ಇದ್ದಾನ, ಅಜ್ಞಾನದಿಂದನ ಏನಿಲ್ಲ ಅಂದ್ರೆ ಭೋಕ್ತರ ಇಲ್ಲ. ಅದಕ್ಕೆ ಅದೇ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನ, ಅನ್ನಾನಿ ಅಂದ್ರೆ ಅಜ್ಞಾನಿಯು, ಪಯಡಿ ಸಹ ಒಟ್ಟಿದೋದು ಪ್ರಕೃತಿ ಸ್ವಭಾವದಲ್ಲಿ ಸ್ಥಿರ ಆಗ್ತಾ, ಕಮ್ಮ ಫಲಂ ಕರ್ಮ ಫಲವನ್ನು ವೇದೇದಿ ಭೋಗಿಸುತ್ತಾನೆ. ಅಜ್ಞಾನಿ ಪ್ರಕೃತಿಯ ಸ್ವಭಾವದೊಳಗೆ ಸ್ಥಿರ ಇದ್ದುಕೊಂಡ ಕರ್ಮ ಫಲವನ್ನು ಭೋಗಿಸ್ತಾನ, ಪರದೊಳಗೆ ಸ್ಥಿರ ಇದ್ದುಕೊಂಡು ಭೋಗಿಸ್ತಾನ. ಪುನನಾನಿ ಮತ್ತು ಜ್ಞಾನಿಯಂತೂ ಉದಿದಂ ಕಮ್ಮ ಫಲಂ ಉದಯಕ್ಕೆ ಬಂದಂಥ ಉದಯಾಗತ ಕರ್ಮದ ಫಲವನ್ನ ಜಾನದಿ ತಿಳಿದುಕೊಳ್ಳುತ್ತಾನೆ, ನ ವೇದೇದಿ ಭೋಗಿಸುವುದಿಲ್ಲ. ವಾಹ್, ಜ್ಞಾನಿ ಕರ್ಮದ ಫಲವನ್ನ ತಿಳಿತಾನ, ಅಜ್ಞಾನಿ ತಿಳ್ಕೊಂತ ಭೋಗಿಸ್ತಾನ. ಪರದೊಳಗನ ಸ್ಥಿರ ಆಗ್ತಾನ, ಅಜ್ಞಾನಿ ಪರದೊಳಗನ ಸ್ಥಿರ ಆಗ್ತಾನ, ಆ ಫಲವನ್ನ ಭೋಗಿಸ್ತಾನ. ಜ್ಞಾನಿ
ಉದಯಕ್ಕೆ ಬಂದಂತಹ ಕರ್ಮದ ಫಲವನ್ನ ಜ್ಞಾತ ಆಗಿ ತಿಳ್ಕೊಳ್ತಾನ ಹೊರತಾಗಿ ನ ವೇದೇದಿ ಭೋಗಿಸುವುದಿಲ್ಲ. ಇದು ಜ್ಞಾನಿನ ದೊಡ್ಡ ಸಾಮರ್ಥ್ಯ. ಇದು ತಿಳಿತಾ? ಈ ಸಾಮರ್ಥ್ಯ ಬರಬೇಕು. ಇದು ಮೂಲ ಗಾಥೆಯೊಳಗಿರ್ತಕ್ಕಂಥ ಅರ್ಥ ಇದೆ ನೋಡಿ. ಅಜ್ಞಾನಿ ಪ್ರಕೃತಿ ಸ್ವಭಾವದೊಳಗೆ ಸ್ಥಿರ ಇದ್ದುಕೊಂಡ ಕರ್ಮ ಫಲವನ್ನು ಭೋಗಿಸ್ತಾನ, ಮತ್ತು ಜ್ಞಾನಿ ಉದಯಕ್ಕೆ ಬಂದಂಥ ಕರ್ಮ ಫಲವನ್ನು ತಿಳ್ಕೊಳ್ತಾನ, ಭೋಗಿಸೋದಿಲ್ಲ. ತಿಳಿತಾ? ಅಜ್ಞಾನಿಗಂತೂ ಶುದ್ಧಾತ್ಮನ ಜ್ಞಾನ ಇಲ್ಲದೇ ಇರೋದ್ರಿಂದ ಅವ ಯಾವ ಕರ್ಮ ಉದಯದೊಳಗೆ ಬರ್ತದಲ್ಲ ಅದನ್ನೇ ನಿಜ ರೂಪ ಅಂತ ತಿಳ್ಕೊಂಡು ಭೋಗಿಸ್ಲಿಕ್ಕತ್ತಾನ. ಮತ್ತು ಜ್ಞಾನಿಗೆ ಶುದ್ಧಾತ್ಮನ ಅನುಭವ ಆಗಿರೋದ್ರಿಂದ ಅವ ಪ್ರಕೃತಿ ಉದಯ ಇದು ನನ್ನ ಸ್ವಭಾವ ಅಲ್ಲ, ಇದು ನಾ ಅಲ್ಲ, ನನ್ನಿಂದ ಈ ಸ್ವಭಾವ ಅತ್ಯಂತ ಭಿನ್ನಿದೆ, ಕೇವಲ ಅದರ ಜ್ಞಾತ ಆಗಿ ಉಳ್ಕೊಳ್ತಾನ, ಅದರ ಭೋಕ್ತಾರ ಆಗೋದಿಲ್ಲ. ಇದು ಜ್ಞಾನಿ ಹತ್ರ ಇರತಕ್ಕಂಥ ದೊಡ್ಡ ಸಾಮರ್ಥ್ಯ. ಜ್ಞಾನಿ ಜ್ಞಾತ ಆಗ್ತಾನ ಹೊರತಾಗಿ ಭೋಕ್ತಾ ಆಗೋದಿಲ್ಲ. ಅಜ್ಞಾನಿ ಭೋಕ್ತಾನೇ ಆಗಿಬಿಡ್ತಾನ. ಈಗ ಹೊಸ ಕರ್ಮಗಳು ಬಂದು ಶುರು ಆಗಿಬಿಡ್ತದೆ. ಅದಕ್ಕೆ ಸರ್ವ ವಿಶುದ್ಧ ಜ್ಞಾನ ಅಧಿಕಾರದೊಳಗೆ ಈ ಮಾತು ಬರ್ತಾ ಇದೆ. ಜ್ಞಾನಿನ ಪರಿಣತಿ ಯಾವಾಗಲೂ ಹೆಂಗಿರ್ತದಪ್ಪ ಅಂತಂದ್ರ, ಪ್ರಕೃತಿದ್ದು ಯಾವುದು ಉದಯ ಬರ್ದದಲ್ಲ ಅದು ನನ್ನ ಸ್ವಭಾವ ಅಲ್ಲ, ಅದು ನನ್ನಿಂದ ಬಹಳ ಭಿನ್ನದ. ನಾ ಜ್ಞಾತಾದೃಷ್ಟ ಇದ್ದೇನೆ, ನಾ ಜ್ಞಾತಾಗಿನೇ ಉಳಿಯುವಂಥವನಿದ್ದೇನೆ, ನಾ ಭೋಕ್ತಾ ಆಗೋದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತಿಳಿತಾ? ಇದು 316ನೇ ಗಾಥೆಯಲ್ಲಿದೆ. ಇನ್ನು 317ನೇ ಗಾಥೆಯಲ್ಲಿ ಏನು ಹೇಳ್ತಾರ ಅನ್ನುವಂಥದ್ದನ್ನ ನಾವು ಮುಂದಿನ ಗಾಥೆಯೊಳಗೆ ನೋಡೋಣ. ನೋಡಿ, 317ನೇ ಗಾಥೆ ಏನ್ ಹೇಳ್ತಾ ಇದ್ದಾರೆ? 317ನೇ ಗಾಥೆಯಲ್ಲಿ ಅಜ್ಞಾನಿ ವೇದಕನ ಇದ್ದಾನ, ಭೋಕ್ತಾನೇ ಇದ್ದಾನ ಅನ್ನುವಂಥದ್ದು ನಿಯಮದ. ಅಜ್ಞಾನಿ ನಿಯಮದಿಂದ ಪರದ ಭೋಕ್ತಾನ ಹಾಕೊಂಡ್ಕೊಂಡಿರ್ತಾನ. ಈ ನಿಯಮವನ್ನ ಗಾಥಾ ಸೂತ್ರದ ಮೂಲಕ ಅಂದ್ರೆ 317ನೇ ಗಾಥೆಯೊಳಗೆ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಆ 317ನೇ ಗಾಥೆಯನ್ನು ಹೇಳೋದು ಬಹಳ ಸುಂದರ ಇದೆ. ನ ಮುಯದಿ ಪಯಡಿ ಮಬ್ಬೋ ಸುಟ್ಟುವಿ ಅಜ್ಜ ಇದೂ ನ ಸತ್ತಾನಿ ಗುಡದುದ್ದಂ ಪಿಪ್ಪಿ ಬಂತಾನ ಪನ್ನಯ ನಿವ್ವಿಸಾ ಹೋಂತಿ. ನೋಡಿ, ಬಹಳ ಸುಂದರ ಉದಾಹರಣೆ ಇದೆ. 317ನೇ ಗಾಥೆ ನೋಡಿ, ಬಹಳ ಚಂದಿದೆ. ಸರಿಯಾಗಿ ಶಾಸ್ತ್ರಗಳ ನೋದಿದರು ಅಭವ್ಯ ಪ್ರಕೃತಿಯನ್ನು ಬಿಡುವುದಿಲ್ಲ. ಏ ರೀತಿ ಸಿಹಿ ಹಾಲು ಕುಡಿಯುತ್ತಲಿದ್ದರು ಸರ್ಪ ನಿರ್ವಿಷವು ತಾನಾಗದು. ಆಹಾ, ಎಷ್ಟು ಅದ್ಭುತ ಉದಾಹರಣೆ. ಪ್ರಕೃತಿಯೊಳಗೆ ವಾಸ ಮಾಡತಕ್ಕಂಥ ಭಾವಲಿಂಗಿ ದಿಗಂಬರ ಮಹಾಮುನಿ ಸರ್ವ ವಿಶುದ್ಧದ ಸ್ವರೂಪವಾದ ಮಹಿಮೆಯನ್ನು ಹೇಳುವಾಗ ಭಗವತ್ ಕುಂದಾಚಾರ್ಯರು ಈ ದೃಷ್ಟಾಂತವನ್ನ ನೀಡಿದ್ದಾರೆ. ಏನು ಅದ್ಭುತ ದೃಷ್ಟಾಂತದ ನೋಡಿ. ಏನು ಹೇಳ್ತಾರ? 317ನೇ ಗಾಥೆ 317ನೇ ಗಾಥೆಯೊಳಗೆ ಹೇಳ್ತಾರ, ಸುಟ್ಟು ಸತ್ತಾನಿ ಅಜ್ಜ ಇದೂನವಿ. ಒಳ್ಳೆ ರೀತಿಯಿಂದ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದರೂ ಕೂಡ ಅಭವ್ಯ ಜೀವನು ಪಯಡಿಂ ಪ್ರಕೃತಿಯನ್ನು ಅಂದರೆ ಪ್ರಕೃತಿಯ ಸ್ವಭಾವವನ್ನು ನ ಮುಯದಿ ಬಿಡೋದನೇ ಇಲ್ಲ. ತನ್ನ ಸ್ವಭಾವವನ್ನು ಬಿಡೋದನೇ ಇಲ್ಲ. ಎಷ್ಟೆಲ್ಲ ಶಾಸ್ತ್ರಗಳನ್ನು ಓದಿದಾನ, ಅಭ್ಯಾಸ ಮಾಡಿದಾನ, ಎಲ್ಲ ರೀತಿಯ ಪ್ರವೃತ್ತಿಗಳನ್ನು ಇಟ್ಕೊಂಡಿದ್ದಾನ, ಆದ್ರೆ ಅಭವ್ಯ ಇದಾನ. ಹೀಗಾಗಿ ತನ್ನ ಪ್ರಕೃತಿಯನ್ನು ಬಿಡೋದಿಲ್ಲ. ಹೆಂಗ? ಗುಡದುದ್ದಂ. ಗುಡ ಅಂದ್ರೆ ಬೆಲ್ಲ, ದುದ್ದ ಅಂದ್ರೆ ಹಾಲು. ಅಂದ್ರೆ ಇದರ ಅರ್ಥ ಏನ? ಸಿಹಿ ಹಾಲನ್ನು ಪಿಬಂತಾಪಿ ಕುಡಿಯುತ್ತಿದ್ದರು. ಪನ್ನಯ ಸರ್ಪ ಹಾವು ನಿವ್ವಿಸ ನ ಹೋಂತಿ. ಆಹಾ, ಎಷ್ಟೇ ಸಿಹಿ ಹಾಲನ್ನ ಕುಡಿದ್ರೂ ಕೂಡ ಹಾವು ಹಾಲಾಹಲವನ್ನ ಬಿಡೋದಿಲ್ಲ. ಅಂದ್ರೆ ಅದು ಹಾವು ನಿರ್ವಿಷ ಆಗೋದಿಲ್ಲ, ಅದ ವಿಷಪೂರಿತನೇ ಇರ್ತದೆ. ಸ್ವಭಾವನ ಹಂಗದಲ್ಲ.
ಹಾವು ಎಷ್ಟೇ ಸಿಹಿಯಾದ ಹಾಲನ್ನು ಕುಡಿದ್ರೂ ಕೂಡ ಅದರ ಏನು ಮಾಡೋದದು ವಿಷವನ್ನೇ ಕಕ್ತದೆ, ವಿಷವನ್ನೇ ನೀಡುತ್ತದೆ. ಅದರದ್ದು ವಿಷ ಎಂದು ನಿರ್ವಿಷ ಆಗೋದಿಲ್ಲ, ವಿಷದಿಂದ ರಹಿತ ಆಗೋದೇ ಇಲ್ಲ. ಎಷ್ಟೇ ಸಿಹಿಯಾದಂಥ ಮಧುರವಾದಂಥ ಹಾಲನ್ನು ಕುಡಿಸಿದ್ರೂ ಕೂಡ ಸರ್ಪ ಎಂದು ಏನಾಗೋದಿಲ್ಲ ಅಂದ್ರೆ ನಿರ್ವಿಷ ಆಗೋದಿಲ್ಲ. ಅದು ನಿಶ್ಚಿತವಾಗಿ ವಿಷವನ್ನು ಕೊಡೋದನ್ನ, ವಿಷವನ್ನು ಕಕ್ಕೇ ಕಕ್ತದ. ಇದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ಅದ್ಭುತವಾದಂಥ ವಿಷಯ. ಉದಾಹರಣೆ ಎಷ್ಟು ಪ್ರಾಕೃತಿಕ ಇದೆ ನೋಡಿ, ಕುಂದರ ಮೂಲಗಾಥೆಗಳಲ್ಲಿ ಬಂದಿರತಕ್ಕಂಥದ್ದು. ಹೀಗೆ 317ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ, ಅಜ್ಞಾನಿ ಕರ್ಮಫಲದ ಭೋಕ್ತೃ ಇದ್ದಾನ, ಅದಕ್ಕೆ ನಿಯಮವನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅಭವ್ಯನ ದೃಷ್ಟಾಂತ ಬಹಳ ಉಪಯುಕ್ತದ. ಹೆಂಗಂದ್ರ ಅಭವ್ಯನಿಗೆ ದ್ರವ್ಯಶ್ರುತದ ಜ್ಞಾನ ಮೊದಲಾದ ಬಾಹ್ಯ ಕಾರಣಗಳ ಸಿಕ್ಕರನು ಕೂಡ ಶುದ್ಧಾತ್ಮ ಜ್ಞಾನದ ಅಭಾವದ ಕಾರಣದಿಂದ ಕರ್ಮೋದಯವನ್ನು ಭೋಗಿಸುವಂತ ಸ್ವಭಾವ ಅವನು ಬದಲಿಸುವುದೇ ಇಲ್ಲ. ಆ ಸ್ವಭಾವ ಅಭವ್ಯ ಜೀವನಿಗೆ ತನ್ನಿಂತಾನೇ ಇರ್ತದೆ. ಅದಕ್ಕಾಗಿ ಉದಾಹರಣೆಯಿಂದ ಶಾಸ್ತ್ರಜ್ಞಾನ ಮೊದಲಾದವುಗಳಿದ್ರೂ ಕೂಡ ಎಲ್ಲಿಯವರೆಗೆ ಜೀವನಿಗೆ ಶುದ್ಧಾತ್ಮನ ಜ್ಞಾನ ಆಗೋದಿಲ್ಲ ಅಂದ್ರ ಅಜ್ಞಾನತೆ ಇದೆ, ಅದುವರೆಗೆ ಅವನ ನಿಯಮದಿಂದ ಭೋಕ್ತೃವಾಗಿ ಉಳಿತನ ಅನ್ನುವಂಥದ್ದು ಸ್ಪಷ್ಟ ಇದೆ. ಯಾವಾಗಲೂ ಹಿಂಗೆ ಇರ್ತಾನ ಅಜ್ಞಾನಿ. ಅದಕ್ಕೇನು ಹೇಳಿದ್ರು ಅಂತಂದ್ರೆ ಅಜ್ಞಾನಿ ಯಾವಾಗಲೂ ಕೂಡ ಭೋಕ್ತೃನೇ ಇದ್ದಾನ ಅನ್ನುವಂಥ ನಿಯಮವನ್ನು ತಿಳಿಸಿದ್ರು. ಇನ್ನ 318ನೇ ಗಾಥೆಯಲ್ಲಿ ಈ ಸಂಚಿಕೆಯ ಕೊನೆಯ ಗಾಥೆ, ಅದರಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ನೋಡಿ, 317 ಅಜ್ಞಾನಿ ವೇದಕ್ಕಿದಾನ ಅನ್ನೋದನ್ನ ಹೇಳಿದ್ರು. 318ರಲ್ಲಿ ಏನು ಹೇಳ್ತಾರ ಅಂತಂದ್ರೆ ಜ್ಞಾನಿ ಯಾವಾಗಲೂ ಕೂಡ ಅವೇದಕನೇ ಇದ್ದಾನ, ಅಭೋಕ್ತೃ ಇದ್ದಾನ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದು ನಿಯಮ ಇದೆ. 318ನೇ ಗಾಥೆಯನ್ನು ನಾವು ಪಾಠ ಮಾಡೋಣ. ಅದು 32ನೇ ಸಂಚಿಕೆಯ ಕೊನೆಯ ಗಾಥೆ. 318ನೇ ಗಾಥೆಯನ್ನು ನೋಡೋದಿದೆ. ನೋಡಿ, ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ನಿವ್ವೇಯ ಸಮಾವನ್ನೋ ನಾನಿ ಕಮ್ಮ ಫಲಂ ವಿಯಾನೇದಿ ಮಹುರಂ ಕಡುಯಂ ಬಹುವಿಹ ಮವೇಯವೋ ತೇನ ಸೋಹೋಯಿ. ಬಹಳ ಸುಂದರ ಗಾಥೆ. 318 ಕನ್ನಡದಲ್ಲಿ ನೋಡಿ. ವೈರಾಗ್ಯವನ್ನು ಪಡೆದಿರುವ ಜ್ಞಾನಿ ಸಿಹಿ ಕಹಿ ಮೊದಲಾದ ಕರ್ಮ ಫಲವ ಅರಿಯುವನು ಬಹುವಿಧದಿಂದ ಆದರವನೇದಕ ಆದರವನ ವೇದಕನಾಗಿಹನು ಆದರವನು ಅವೇದಕನಾಗಿಹನು. ಕೂಡಿಸಿ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. 318ನೇ ಗಾಥೆ. ಅವೇದಕ, ಆದರೂ ಅವನು ಅವೇದಕನಾಗಿಹನು. ನೋಡಿ ಏನ್ ಹೇಳ್ತಾರ, ಗಾಥಾರ್ಥವನ್ನು ನೋಡೋಣ. ಈ ಸಂಚಿಕೆಯ ಕೊನೆಯ ಗಾಥೆ 318ನೇ ಗಾಥೆ. ನಿವ್ವೇಯ ಸಮಾವನ್ನು, ನಿರ್ವೇದಕ್ಕೆ ಪ್ರಾಪ್ತನಾದ, ನಿರ್ವೇದ ಅಂದ್ರೆ ವೈರಾಗ್ಯ, ವೈರಾಗ್ಯಕ್ಕೆ ಪ್ರಾಪ್ತನಾದ ನಾನಿ ಅಂದ್ರೆ ಜ್ಞಾನಿಯು, ಮಹುರಂ ಕಡುಯಂ ಸಿಹಿ ಮತ್ತು ಕಹಿ, ಮಧುರ ಅಂದ್ರೆ ಸಿಹಿ, ಕಡು ಅಂದ್ರೆ ಕಹಿ, ಸಿಹಿ ಕಹಿ ಮೊದಲಾಗಿ, ಮಹುರಂ ಕಡುಯಂ ಸಿಹಿ ಕಹಿ ಮೊದಲಾಗಿ, ಬಹುವಿಹಂ, ಬಹುವಿಹಂ ಅಂದ್ರೆ ಏನು ಹೇಳ್ತಾ ಇದ್ದಾರೆ, ಹಲವು ಪ್ರಕಾರದ, ಕಮ್ಮ ಫಲಂ ಕರ್ಮದ ಫಲವನ್ನು, ವಿಯಾನೇದಿ ತಿಳಿಯುತ್ತಾನೆ. ಸಿಹಿ ಕಹಿ ಮೊದಲಾಗಿ ಹಲವು ಪ್ರಕಾರದ ಕರ್ಮ ಫಲವನ್ನ ವಿಯಾನೇದಿ ತಿಳಿತಾನ. ತೇನ ಆದ್ದರಿಂದ, ಸೋ ಅವನು, ಅವೇಯವೋ ಹೋಯಿ ಅವೇದಕನೇ ಇದ್ದಾನೆ. ನೋಡಿ, ಜ್ಞಾನಿಯ ವಿಷಯ ಇದೆ, ಬಹಳ ಸುಂದರವಾಗಿ ಹೇಳ್ತಾರ. ಜ್ಞಾನಿಯಂತೂ ಕರ್ಮ ಫಲದ ಅವೇದಕನೇ ಇದ್ದಾನೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ನಿರ್ವೇದಕ್ಕೆ ಪ್ರಾಪ್ತ ಆದ ನಂತರ, ವೈರಾಗ್ಯಕ್ಕೆ ಪ್ರಾಪ್ತ ಆದ ನಂತರ ಜ್ಞಾನಿ ಸಿಹಿ ಕಹಿ ಮೊದಲಾದ ಹಲವು ಪ್ರಕಾರದ ಕರ್ಮ ಫಲವನ್ನ
ತಿಳಿತನ. ಆದ್ದರಿಂದ ಅವನು ಅವೇದಕನಿದ್ದಾನೆ. ತಿಳಿತಾನಷ್ಟೇ, ಅದನ್ನು ಭೋಗಿಸೋದಿಲ್ಲ. ವೇದಕ್ಕಾಗೋದಿಲ್ಲ, ನ್ಯಾಯಕ್ಕಾಗ್ತಾನ. ತಿಳಿತಾನ, ಕರ್ಮದ ಫಲವನ್ನು ತಿಳಿತಾನ, ಕರ್ಮದ ಫಲವನ್ನು ಭೋಗಿಸೋದಿಲ್ಲ. ನ್ಯಾಯಕ್ಕಾಗ್ತಾನ. ಆ ರೀತಿ ನ್ಯಾಯಕ್ಕಾಗೋದ್ರಿಂದ ಅವೇದಕ ಇದ್ದಾನ. ಯಾರು ಯಾವುದರಿಂದ ವಿರಕ್ತಿ ಇರ್ತಾರಲ್ಲ ಅದನ್ನು ಅವನು ಆತ್ಮವಶನಾಗಿ ಭೋಗಿಸೋದಿಲ್ಲ. ಅದ್ರ ವಿರಕ್ತಿ ಇರ್ತದಪ್ಪ ಅಂದ್ರೆ ಆತ್ಮನ ವಶಭೂತಾಗಿ ಭೋಗಿಸೋದಿಲ್ಲ. ಅಂದ್ರೆ ಪ್ರೀತಿಯಿಂದ ಅತ್ಯಂತ ತನ್ಮಯಾಗಿ ಭೋಗಿಸೋದಿಲ್ಲ. ಒಂದು ವೇಳೆ ಪರವಶನಾಗಿ ಭೋಗಿಸಿದ ಅಂದ್ರೂ ಕೂಡ ಅವನಿಗೆ ಪರಮಾರ್ಥದಿಂದ ಭೋಕ್ತ ಅಂತ ಹೇಳೋದಿಲ್ಲ. ಈ ನ್ಯಾಯದಿಂದ ಜ್ಞಾನಿ ಯಾವ ಕರ್ಮ ಪ್ರಕೃತಿಯ ಸ್ವಭಾವವನ್ನ ಅಥವಾ ಪ್ರಕೃತಿ ಸ್ವಭಾವವನ್ನ, ಕರ್ಮೋದಯವನ್ನ ತನ್ನದು ಅಂತ ತಿಳ್ಕೊಳ್ಳೋದಿಲ್ಲ. ಆ ರೀತಿ ತಿಳಿಯೋದಿಲ್ಲ. ಆದ್ದರಿಂದ ಅವನು ವಿರಕ್ತಿದ್ದಾನೆ. ಮತ್ತು ಅವು ತಾನಾಗಿ ಅಂತೂ ಕರ್ಮ ಪ್ರಕೃತಿಯ ಸ್ವಭಾವವನ್ನು ಭೋಗಿಸೋದನ್ನ ಇಲ್ಲ. ಮತ್ತು ಉದಯದ ಬಲವಂತತೆಯಿಂದ ಪರವಶನಾಗಿ ನಿರ್ಬಲತೆಯಿಂದ ಭೋಗಿಸ್ತಾ ಇದ್ರೂ ಕೂಡ ಪರಮಾರ್ಥದಿಂದ ಅವನಿಗೆ ಭೋಕ್ತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವ್ಯವಹಾರದಿಂದ ಭೋಕ್ತ ಅಂತ ಹೇಳಲಿಕ್ಕೆ ಬರ್ತದೆ. ಆದ್ರೆ ವ್ಯವಹಾರಕ್ಕಂತೂ ಇಲ್ಲಿ ಶುದ್ಧನೇದ ಕಥನದಲ್ಲಿ ಅಧಿಕಾರವೇ ಇಲ್ಲ. ಆದ್ರೆ ವ್ಯವಹಾರಕ್ಕೆ ಶುದ್ಧ ನಯವನ್ನ ಕಥನ ಮಾಡುವಂತಹ ಯಾವ ಅಧಿಕಾರ ಇದೆ, ಈ ಕಥನದೊಳಗ ಶುದ್ಧ ನಯದ ಕಥನದೊಳಗ ವ್ಯವಹಾರಕ್ಕೆ ಆಸ್ಪದನ ಇಲ್ಲ. ಆದುದರಿಂದ ಜ್ಞಾನಿ ಅಭೋಕ್ತಾನೇ ಇದ್ದಾನೆ ಅನ್ನುವಂಥ ಮಾತು ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಇದು ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಇದೆ. ಈ ಸರ್ವ ವಿಶುದ್ಧ ಜ್ಞಾನ ಅಧಿಕಾರದೊಳಗ ಕುಂದ ಆಚಾರ್ಯ ಏನ್ ಹೇಳ್ತಾರಂದ್ರ, ಜ್ಞಾನಿ ಏನಿದ್ದಾನಪ್ಪ ಅಂತಂದ್ರ ಯಾವಾಗಲೂ ಕೂಡ ಅಭೋಕ್ತಾನೇ ಇದ್ದಾನ. ಕರ್ತ ಇಲ್ಲ ಮತ್ತು ಭೋಕ್ತಾನೂ ಇಲ್ಲ. ಅಕರ್ತ ಮತ್ತು ಅಭೋಕ್ತಾನೇ ಇದ್ದಾನ. ಜ್ಞಾತ ಇದ್ದಾನ, ತಿಳಿತಾನಷ್ಟೇ ಪರವನ್ನ, ಆದ್ರೆ ಅದನ್ನ ಏನ್ ಮಾಡೋದಿಲ್ಲ, ಭೋಗಿಸೋದಿಲ್ಲ. ಹೀಗಾಗಿ ಅಭೋಕ್ತ ಇದ್ದಾನೆ ಅನ್ನುವಂಥ ಮಾತನ್ನ ಇಲ್ಲಿ 318ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. 318ನೇ ಗಾಥೆಗೆ ನಮ್ಮದಿಲ್ಲಿ ಏನಾಗ್ತದ ಅಂತಂದ್ರೆ 32ನೇ ಗಾಥೆ, 32ನೇ ಸಂಚಿಕೆ ಇಲ್ಲಿ ನಮ್ಮದೇನಾಗ್ತದಂದ್ರೆ ಪೂರ್ಣ ಆಗ್ತದ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಗಾಥೆಗಳನ್ನ ನೋಡೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮೂದ ವೈದುವರವರು. ನೇಮಾದೀಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯುಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेन्द्र.